This is Runner Hut Expedition. ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತಿದ್ದೀವಿ ಮೈಸೂರು ಎಕ್ಸ್ಪ್ರೆಸ್ ವೇಲಿ. ಸೊ ಮೈಸೂರು ಎಕ್ಸ್ಪ್ರೆಸ್ ವೇಲಿ ಇದ್ದೀವಿ ಅಂದರೆ ಹೋಗ್ತಾ ಇರೋದು ಮೈಸೂರಿಗೇ, ಸಾಂಸ್ಕೃತಿಕ ರಾಜಧಾನಿಯಾದ ಮೈಸೂರಿಗೆ ಹೋಗ್ತಾ ಇದ್ದೀವಿ. ನೋಡಿ ಇದೇ ಟೋಲು. ಸೊ ಇವತ್ತೇನು ವಿಶೇಷ ಅಂದರೆ ಮೊದಲನೇ ಬಾರಿಗೆ ನಮ್ಮ ಸ್ನೇಹಿತರಾದ ಅಕ್ಷಯ್ರವರು ಬಂದಿದ್ದಾರೆ. ಹಲೋ ಹಲೋ ಹಾಯ್ ಫ್ರೆಂಡ್ಸ್. ಏನು ದಿವಸ ಯಾಕೆ ಬರಲಿಲ್ಲ? ಯಾವಾಗಲೂ ಹೋಗ್ತಾ ಇದ್ದಿದ್ದೆ ಅಲ್ವಾ? ನೀನು ಬರ್ತಿರ್ಲಿಲ್ವಲ್ಲ? ಯಾವಾಗಲೂ ಹೋಗ್ತಿದ್ದೆ, ಸುಮ್ಮನೆ ಇರಪ್ಪ. ಇವತ್ತೆಲ್ಲ ಸ್ಪೆಷಲ್ ಎಲ್ಲ ಮೂಮೆಂಟ್ ಎಲ್ಲ ಕೊಡ್ಕೊಂಡು ಬಂದಿದೆ ಎಲ್ಲರೂ. ಪ್ರೀ ಬ್ಲಾಗಿಂಗ್ ಏರಲ್ಲಿ ಅಕ್ಷಯ್ ಸ್ವಲ್ಪ ಫೇಮಸ್ ಇದ್ರು, ಇವಾಗ ಒಂದು ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಿದೆ. ಪೋಸ್ಟ್ ಬ್ಲಾಗಿಂಗ್ ಇದು. ಪೋಸ್ಟ್ ಬ್ಲಾಗಿಂಗ್ ಏರಲ್ಲಿ ಏನದು ಪೋಸ್ಟ್ ಬ್ಲಾಗಿಂಗು ಪ್ರೀ ಬ್ಲಾಗಿಂಗು? ಅವಾಗ ಒಂದು ಸ್ವಲ್ಪ ಕಾಣಿಸ್ಕೊಂತಿದ್ದ. ಬ್ಲಾಗ್ ಸ್ಟಾರ್ಟ್ ಆದ್ಮೇಲಂತೂ ಬಂದೇ ಇಲ್ಲ. ಎವರ್ ಟೈಮ್ ಬ್ಲಾಗಿಂಗು. ಆದರೆ ಇವತ್ತಿನ ಕತೆ ನೀವು ಏನಕ್ಕೆ ಕೇಳಬೇಕಂದ್ರೆ, 2 ಕಾರಲ್ಲಿ ಹೋಗ್ಬೇಕಾಗಿದ್ದವ್ರು ಕೊನೆಗೆ ಇಬ್ಬರು ಹೋಗೋ ಥರ ಆಗಿ, ಕೊನೆಗೆ ಇವನೊಬ್ಬ ಬಂದು ಡಬ್ಬಗುಳಿ 2 ಲೊಕೇಶನ್ನಿಂದ ಚೇಂಜ್ ಆಗಿ ಕೊನೆಗೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಅದು ಬಿಡು, ಅದೇನೇನೋ ಆಯಿತು. ಇವತ್ತು ನಮ್ಮ ಮಾಸ್ಟರ್ ಶೆಫ್ ಏನು ಕುಕ್ ಮಾಡ್ತಾ ಇದ್ದೀರಪ್ಪ? ಇವತ್ತು ಆಲೂ ಬಿರಿಯಾನಿ ಮಾಡೋಣ ಅಂತಿದ್ದೀವಿ, ನೋಡೋಣ. ಆಲೂ ಬಿರಿಯಾನಿ. ಸೊ ನೋಡೋಣ. ಇವಾಗ ಆಲ್ರೆಡಿ 3 ಗಂಟೆ ಆಗಿದೆ. ಎಕ್ಸ್ಪ್ರೆಸ್ ವೇಲಿ ಸ್ಪೀಡ್ ಲಿಮಿಟ್ ಬೇರೆ ಇದೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗ್ಬಿಟ್ಟು ಲೆಟ್ಸ್ ಕುಕ್ ಸಮ್ ಆಲೂ ಬಿರಿಯಾನಿ. ಲೆಟ್ಸ್ ಗೋ. ಓಕೆ, ಲೆಟ್ಸ್ ಗೋ. Okay, we are halfway. Shivatsa, how are you feeling? How's the heat? Excited. Mysore awaiting. How's the heat? Oh, it is too much. That's why we have the AC turned on. ಅಕ್ಷಯ್ ಬೈಸ್ಕೊಳಕ್ ರೆಡಿನಾ ಅಮ್ಮ? ಇವತ್ತೊಂದು ದಿವಸ ಬೈಸ್ಕೊಂಬಿಡು ಮಾಮ್ ನೀನು. ಆನ್ ದ ವೇ. ಅಲ್ಲ, ಇವತ್ತೊಂದು ದಿವಸ ಬೈಸ್ಕೊಳಕ್ ರೆಡಿನಾ ನೀನು? ಬೈಸ್ಕೊಳ್ಳೋಣ ಬಿಡಿ, ಪರವಾಗಿಲ್ಲ, ನಮಗೋಸ್ಕರ ಆನ್ ಕ್ಯಾಮ್ರಾ ಬೈಸ್ಕೊಳ್ಳೋಣ ಅಂತೀನಿ, ಆಮೇಲೆ ನೋಡೋಣ. ಯಾಕೆ ಗೊತ್ತಾ ಬೈಸ್ಕೊಳ್ಳೋಣ ಅಂತಿರೋದು? ಅವ್ರ ಮನೇಲಿ ಬೈತಾ ಇದ್ದಾರೆ. ಅವ್ನು ಹೇಳಿಲ್ಲ ನಾವು ಇಷ್ಟು ದೂರ ಕರ್ಕೊಂಡ್ ಬಂದಿರೋದು, ಸುಮ್ಮನೆ ಬಾ ಅನ್ಬಿಟ್ಟು ಕರ್ಕೊಂಡ್ ವತ್ಸನ್ ಜೊತೆ ರೌಂಡ್ ಹೋಗ್ತಾ ಇದೀನಿ, ನಾಗ ಕುಕ್ ಮಾಡ್ತಾ ಇದ್ದೇನೆ ಅಂತ ಹೇಳಿದಂತೆ. ಅದು ಎಲ್ಲಿ ಏನು ಅಂತ ಹೇಳಿಲ್ಲ. ಸೊ 9 ಗಂಟೆಗೆ ಹೋಗ್ತೀವಿ ಅಂತ ಹೋಪ್ಸ್ ಅಲ್ಲಿ ಇದ್ದಾನೆ. ನಾವು ಮೈಸೂರಿಗೆ ಹೋಗ್ತಾ ಇದೀವಿ. ಸೊ ಲೆಟ್ಸ್ ಸಿ. ಒಟ್ನಲ್ಲಿ ಅಣ್ಣ ರೆಡಿ ಏನಿಲ್ಲ ಬಾಯ್ಸ್, ಹೇಳಿದೇನು ಗೊತ್ತಾ, ಜಸ್ಟ್ 1 ಅವರ್ ಹಿಂಗೆ ಹೋಗಿ ಬಂದ್ಬಿಡೋಣ. 1 ಅವರ್ ನ್ಯಾಷನಲ್ ಕಾಲೇಜಲ್ಲಿ ಕುಕಿಂಗ್. ಇನ್ನ 1.5 ಅವರ್ ತೋರಿಸ್ತಾ ಇದ್ದೀನಿ. ಇನ್ನ ಆಲ್ರೆಡಿ 1.5 ಅವರ್ ಬಂದಿದ್ದೀವಿ, ಇನ್ನ 1.5 ಅವರ್ ಹೋಗ್ತಾ ಇದೀವಿ. ನೋಡಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡ್ತಾನೆ, ನೋಡೋಣ ಎಲ್ಲಿ ಹೋಗುತ್ತೆ. ಅವನಿಗೆ ದಬ್ಬಗುಳಿ, ಮಂಚನ್ ಬೆಲೆ ಡ್ಯಾಮು ಏನೇನೋ ಹೇಳಿ ಸ್ಕ್ಯಾಮ್ ಮಾಡಿಬಿಟ್ಟಿದ್ದೀವಿ ನೆಕ್ಸ್ಟ್ ಲೆವೆಲ್. ಸೊ ಅಣ್ಣ ನಂಬ್ಕೊಂಡ್ ಬಂದ ನಮ್ಮನ್ನ. ಆದರೆ ರಿಗ್ರೆಟ್ ಎಲ್ಲ ಮಾಡಲ್ಲ, ಸ್ವಲ್ಪ ಬೈಸ್ಕೊಂಡ್ರು ಇಟ್ ವಿಲ್ ಬಿ ವರ್ತ್ ಇಟ್ ಅಂತ ನನ್ನ ಅನಿಸಿಕೆ. ನೋಡೋಣ, ವಿ ವಿಲ್ ಸಿ. But anyways, this is going to be fun. Yes. Anyways, this is going to be fun. We will try our best to make it fun for you, Yes. Akshay. Yes. So let's see. We have another person joining there. You can't. Abhilash. Yes, it is Abhilash. ಅಣ್ಣ 4:10ಗೆ ಎದ್ದೇಳ್ತಾನಂತೆ. ಅವ್ನಿಗೊಂದು ಶಾಪಿಂಗ್ ಲಿಸ್ಟ್ ಕೊಟ್ಟಿದ್ದೀವಿ, ಏನೇನು ತೊಗೊಂಬರ್ಬೇಕಂತ ಮೈಸೂರಿಂದ. ಅವನಿಗೋಸ್ಕರನೇ ಮೈಸೂರಿಗೆ ಹೋಗ್ತಾ ಇರೋದು. ಡಬ್ಬಗುಳಿ ಕ್ಯಾನ್ಸಲ್ ಮಾಡಿ ಬಂದ್ಬಿಡಿ ಇಲ್ಲೇ ಅಂದ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಹೌ ಇಟ್ ವಿಲ್ ಬಿ. ಫಸ್ಟ್ ಟೈಮ್ ಇಂಟ್ರೊಡಕ್ಷನ್ ಬ್ಲಾಗ್ಗೆ. ಸೊ ವಿ ವಿಲ್ ಸಿ. ಮತ್ತೆ ಫುಲ್ಲು ಟೈಮ್ ಕನ್ಸ್ಟೆಂಟ್ ಇದೆ ಅಂದ್ಬಿಟ್ಟು ನಾನು ಸ್ಪೀಡ್ ಲಿಮಿಟ್ 100 ಇರೋದು ಎಕ್ಸ್ಪ್ರೆಸ್ ವೇಲಿ. ಯಾವುದೇ 135 155 ಎಲ್ಲ ಚಚ್ಬಿಟ್ಟಿದ್ದೀವಿ. ನೋಡೋಣ ಏನೋ ಫೈನ್ ಬರ್ದೇ ಹೋದ್ರೆ ಸಾಕಷ್ಟೇ. ಫೈನ್ ಬಂದ್ರು ಏನು ವರ್ತ್ ಇಟ್, ಫಾಸ್ಟಾಗಿ ಹೋದ್ವಿ. ಸುಂದರಪ್ಪ ನೀನು 1000 ರೂಪಾಯಿ ಫೈನ್ ಅದು. ಸೊ ನಾನು ಯಾವತ್ತೂ ಫೈನ್ ಹಾಕ್ಸ್ಕೊಂಡಿಲ್ಲ ಆ ಥರ ಎಲ್ಲ. ಹಾಕ್ಸ್ಕೊಳ್ಳೋದಿಲ್ಲ ಬಿಡಿ, ನೀವು ತುಂಬ ಸ್ಮಾರ್ಟ್ ಇದ್ದೀರಾ ಅದರಲ್ಲೆಲ್ಲ. ಸೊ ಏನು ಸ್ಮಾರ್ಟು ಇಲ್ಲ, ಯಾರು ಸ್ಮಾರ್ಟ್ ಅಲ್ಲಿ. ಕ್ಯಾಮ್ರಾಗಳು ನನಗಿಂತ ಸ್ಮಾರ್ಟ್ ಇದೆ. ನಾವು ನಮ್ಮ ಕ್ಯಾಮ್ರಾ ತೋರಿಸೋಣ. ಅವ್ನು ನೋಡಲ್ಲ ಅದ್ರ ಮೇಲೆ ಹೆಂಗ್ ನಿಂತವ್ಲಿ ಅಪ್ಪ. ವಾಟ್ ಇಸ್ ದಟ್? ವೆರಿ ಡೇಂಜರಸ್. ಏನದು ಅದ್ರ ಮೇಲೆ ಹೆಂಗ ಹೋದ್ರು? ಕ್ಲೌಡ್ಸ್ ಎಲ್ಲ ಸಕ್ಕತ್ತಾಗಿದೆ ಇವತ್ತು. ಬ್ಯೂಟಿಫುಲ್ ವೆದರ್, ಸ್ಟಾರ್ಟಿಂಗ್ ಆಫ್ ಮಾನ್ಸೂನ್. ಗ್ರೇಟ್ ವೇ ಟು ಗೆಟ್ ದಿ ಮಾನ್ಸೂನ್ ಕಿಕ್ ಸ್ಟಾರ್ಟೆಡ್. ದಾರಿಲಿ ಫಾರ್ಮ್ ಹೌಸ್ ತಗೊಳ್ಳೋದ್ರ ಬಗ್ಗೆ, ನೆಕ್ಸ್ಟ್ ಟ್ರಿಪ್ ಬಗ್ಗೆ ಎಲ್ಲ ಏನೇನೋ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಎಲ್ಲ ವ್ಯಾಲಿಡ್ ಇದೆ ಅಂತಲ್ಲ, ಬಟ್ ಯಾವತ್ತೋ ಒಂದು ದಿವಸ ನಿಜ ಆಗುತ್ತೆ ಅನ್ನೋ ಹೋಪ್ಸ್ ಅವೆಲ್ಲ. ಸೊ ವಿ ವಿಲ್ ಸಿ ಹೌ ಇಟ್ ಗೋಸ್. ಬಂತು ನಮ್ಮ ಮೈಸೂರು ಟೋಲು. ಏನು ಸದ್ಯಕ್ಕೆ ಫೈನ್ ಬಂದಿಲ್ಲ, ಸಿಕ್ಕಾಪಟ್ಟೆ ಹೆಂಗಂದ್ರೆ ಹೆಂಗೆ ಬಂದ್ಬಿಟ್ವಿ. 155 135 ಚಚಾ ಹಾಕ್ಬಿಟ್ಟಿದ್ದೀವಿ. ಅದು ಕುಕಿಂಗ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಲ್ಲ, ಸ್ಪೇರು. ಆ ರೀಸನ್ಗೋಸ್ಕರ ಏನು ಫೈನ್ ಬರ್ದೇ ಹೋದ್ರೆ ಸಾಕಷ್ಟೇ. ಟು ಮೆನಿ ಕಾರ್ಸ್ ಇನ್ ಮೈಸೂರು ಟೋಲ್. ನೋಡಿ ಎಷ್ಟು ಜನ ಇದೆ ನೋಡಿಲಿ ಅಪ್ಪ. ಟೋಲಲ್ಲೇ ಜಾಮ್ ಆಗಿಬಿಟ್ಟಿದೆ. ಅಲ್ಲ ಇವತ್ತು ಸಂಡೇ ಎಲ್ಲ ಮೈಸೂರಿಂದ ಬೆಂಗಳೂರಿಗೆ ಹೋಗ್ತಿರ್ತಾರಲ್ವ, ಇದೇನಿದು ಎಲ್ಲ ಬೆಂಗಳೂರಿಂದ ಮೈಸೂರಿಗೆ ಬರ್ತಾ ಇದ್ದಾರೆ. ಮೈಸೂರವ್ರು ಬೆಂಗಳೂರಿಗೆ ವೆಕೇಶನ್ಗೆ ಬಂದಿದ್ರು ಅನ್ಸುತ್ತೆ. ಹಂಗೆ ಮೈಸೂರವ್ರು ಯಾರು ಬೆಂಗಳೂರಿಗೆ ವೆಕೇಶನ್ಗೆ ಬರಲ್ಲಪ್ಪ, ಅಲ್ಲಿ ಏನಿದೆ ಅಂತ ಬರಬೇಕು. ನೆವರ್ ನೋ. ಮೈಸೂರವರು ಬೆಂಗಳೂರಿಗೆ ಬರೋದು, ಮೈಸೂರನ್ನ ಬಿಟ್ಬಿಟ್ಟು. ಅಲ್ಲಿರೋರ್ಗೆ ಇದು ಬೇಕು, ಇಲ್ಲಿರೋರ್ಗೆ ಡಿಸಿಷನ್ ಅದು. ನನಗೆ ಆಗ್ಲಿಂದ ಯೆಲ್ಲೋ ಕಲರ್ ನೋಡ್ತಾ ಇದ್ರೆ ಖುಷಿ. ಬ್ಯೂಟಿಫುಲ್ ರೋಡ್ಸ್, ಪ್ಲೆಸೆಂಟ್ ವೆದರ್. ಮೈಸೂರು ಒಳಗಡೆ ಬಂದ್ಬಿಟ್ರೆ ಅದೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಒಳಗಡೆ ರೈಟಲ್ಲಿ ರೈಲ್ವೆ ಟ್ರ್ಯಾಕ್ ಹೋಗ್ತಾ ಇದೆ. ಹೊಟ್ಟೋಗುತ್ತೆ ನಮ್ಮದು, ಕಾಣಲ್ಲ. ಇವನು ಯಾರಲ್ಲೋ 12 minutes more ತೋರಿಸ್ತಾ ಇದೆ. ವೆರಿ ಎಕ್ಸೈಟೆಡ್, ವೆರಿ ಹಂಗ್ರಿ.
ಫುಲ್ ಕೋಕೋನಟ್ ಟ್ರೀಸ್, ಗೋವಾ ವೈಬ್ಸ್. ಗೋವಾ ವೈಬ್ಸ್. ಆಕ್ಚುಲಿ ಆಲ್ಮೋಸ್ಟ್ ಗೋವಾ ಥರನೇ ಇದೆ. ರೋಡ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಸೇಮ್ ಹಂಗೆ ಇದೆ. ಕಂಪ್ಲೀಟ್ ಸೌತ್ ಗೋವಾ ವೈಬ್ಸ್. ಬಂತು ನೋಡಪ್ಪ ರೈಲ್ವೆ ಕ್ರಾಸಿಂಗ್. ಟ್ರೈನ್ ಬರುತ್ತೆ ಕ್ರಾಸಿಂಗ್, ಬಟ್ ನಾವು ಈ ಕಡೆ ಹೋಗ್ಬಿಟ್ಟು. ಅಲ್ಲ ಟ್ರೈನ್ ಬರುತ್ತೆ ಕಾಯ. ಬೇಡ, ನೋ ಟೈಮ್. ವೆರಿ ಹಂಗ್ರಿ. ಟೈಮ್ ಟು ಟೇಕ್ ಎ ಟಿಕೆಟ್. ಕಾರ್ 50, ಸ್ಕೂಟ್ರ್ 20, ಕರೆಕ್ಟಾಗಿ 50. ಎಷ್ಟಣ್ಣ? 50. ಕಮ್ಮಿ ಇಲ್ವಾ ಅಣ್ಣ? ಲೈವ್ ಹಿಡಿತಾ ಇದ್ದೀರಾ? ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್ ಗೈಸ್, ಬ್ಯೂಟಿಫುಲ್ ಪ್ಲೇಸ್. ಬೇಡ ಬಂದೆ ನಡಿ, ಹೇಳ್ತೀನಿ ಅಲ್ಲಿ ನಡಿ. ಯಾಸ್, ವಿ ಆರ್ ಎಕ್ಸ್ಪೆಕ್ಟಿಂಗ್ ಎ ಬ್ಯೂಟಿಫುಲ್ ಸನ್ಸೆಟ್ ಹಿಯರ್. ಅಮೇಝಿಂಗ್ ಸನ್ಸೆಟ್, ಮಜಾ ಬರುತ್ತೆ ಅನಿಸ್ತಾ ಇದೆ. ತುಂಬ ಜನ ಇದ್ದಾರೆ, ಬಟ್ ಇಟ್ಸ್ ಓಕೆ ಗೈಸ್, ಇಟ್ಸ್ ಟೋಟಲಿ ಓಕೆ. ವೇವಿ ವಾಟರ್, ಬ್ಯೂಟಿಫುಲ್ ಪ್ಲೇಸ್, ಇಟ್ಸ್ ಜಸ್ಟ್ ಅಮೇಝಿಂಗ್, ಔಟ್ ಆಫ್ ದ ವರ್ಲ್ಡ್. ಈ ಲೆವೆಲ್ಗೆಲ್ಲ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೆಕ್ಸ್ಟ್ ಲೆವೆಲ್ ಇದೆ. ಕ್ರೇಜಿ ಗೈಸ್, ಕ್ರೇಜಿ, ಸೂಪರ್ ಆಗಿದೆ ಬ್ಯಾಕ್ ವಾಟರ್ಸು. ಎಲ್ಲ ಗಾಡಿ ಎಲ್ಲ ತೊಳಿತಾ ಇದ್ದಾರೆ ಇಲ್ಲಿ. ಏನು ಬೇಕಾದರೂ ಮಾಡ್ಬೋದು ಇಲ್ಲಿ. ನೀವು ಬಂದರೆ ನೀರಲ್ಲಿ ಆಟ ಆಡ್ಬೋದು, ಗಾಡಿ ತೊಳಿಬೋದು, ಒಳ್ಳೆ ಸನ್ಸೆಟ್ ನೋಡ್ಬೋದು. ಅಲ್ಲಿ ನೋಡಿ, ಅಲ್ಲಿ ನೋಡಿ, ಈ ಥರ ಎಲ್ಲ ಮಾಡ್ಬೋದು. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ಇದು ಕಾಮನ್ ಅಂತಲೇ ಹೇಳ್ಬೋದು. ನನಗೆ ಗೊತ್ತಿತ್ತು ಇಷ್ಟು ಜನ ಇದ್ದೇ ಇರ್ತಾರೆ ಅಂತ. ಅಲ್ಲಿ ಹೋದ ವಾರ ಹೋಗಿದ್ದ ಜಾಗದಲ್ಲೇ ಅಷ್ಟು ಜನ ಇದ್ದರು. ಇನ್ನಿದು ಮೈಸೂರು ಅದು ಎಲ್ಲ ಏನೋ ಮಾನ್ಸೂನ್ ಮಳೆ ಎಲ್ಲ ಬಂದು ನೀರಿರುತ್ತೆ ಅಂತ ಗೊತ್ತಿದ್ಮೇಲೆ ಇಷ್ಟು ಜನ ಇಲ್ಲದೇ ಇರ್ತಾರ. ನಾವಿವಾಗ ಅದೇ ಆ್ಯಸ್ ಯೂಶುವಲ್ ಅಡುಗೆ ಮಾಡಬೇಕು, ನೋಡೋಣ ಹೆಂಗಿರುತ್ತೆ ಅಂತ. ನಾನು ನೋಡ್ತಾ ಇದ್ದೀನಿ ಇಲ್ಲಿ ಇನ್ನೇನು ಮಾಡ್ಬೋದು, ಇನ್ನೇನು ತೋರಿಸ್ಬೋದು ಅಂತ. ಇನ್ನೇನು ಇಲ್ಲ ಇಲ್ಲಿ, ಅಷ್ಟೇ ನಮ್ಮದು ಅಡುಗೆ ಮಾಡೋದೊಂದು ಐಡಿಯಾ ಬಿಟ್ಟರೆ. ನಾನು ನೀರಲ್ಲಿ ಇಳಿಯೋಣ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಇಳಿದ್ಬಿಟ್ರೆ ಈಗ ತುಂಬ ಟೈಮ್ ಆಗಿಬಿಡುತ್ತೆ. ಆಲ್ರೆಡಿ ಇನ್ನೊಂದು ಒನ್ ಅವರ್ಗೆ ಸನ್ಸೆಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಟೈಮ್ ನೋಡೋಣ ನೀರಲ್ಲಿ ಇಳಿಯೋ ಪ್ಲ್ಯಾನ್. ವಿ ಆರ್ ಸೆಟ್ಟಿಂಗ್ ಅಪ್ ಟು ಕುಕ್. ವಾಟರ್ ಕ್ಯಾನ್ ಇಲ್ಲಿಟ್ವಿ, ಲೋಟ ಇಟ್ಕೋಬೋದು. ನಮ್ಮ 10,000 ಪೇಪರ್ ಹಾಸ್ತಾ ಇದ್ದಾರೆ. ಬ್ಯಾಕ್ ತೊಗೊಂಬರೋಣ. ಮೋರ್ ಟು ಫಾಲೋ. ಓಹೋ, ನೆಟ್ ಬರ್ತಿಲ್ಲಪ್ಪ. ನೆಟ್ಟು ಕಮ್ಮಿ ಬರುತ್ತೆ ಅಂತ ಹಾಕಿದ್ರು. ಬರುತ್ತೆ ಆ್ಯಕ್ಚುಲಿ. ಜಿಯೋ ಇದು ಏರೋಪ್ಲೇನ್ ಮಾಡಿ ಹಾಕ್ಬಿಟ್ಟು ಆಫ್ ಮಾಡೋದು. ಓಕೆ, ಫಸ್ಟ್ ಸ್ಟವ್ ಇಟ್ಬಿಡೋಣ, ಬ್ಯಾಲೆನ್ಸ್ ಆಗುತ್ತೆ ನೋಡೋಣ. ಕುಕ್ಕರ್ ಬೀಳೋದು ಬಿಟ್ಟರೆ ಜಾರಲ್ವಾ? ಇದು ಮ್ಯಾಮ್ ಇನ್ನೂ ಇದೆಲ್ಲ ಆಯಿಸ್ಕೊಂಡ್ರು, ಇನ್ನೂ ಒಂದು ಅಗಲ ಮಾಡೋದು. ಮಾಡಿ ಓಕೆ, ಟೈಮ್ ಟು ಲೈಟ್ ದ ಸ್ಟವ್. ಗಾಳಿ ಇದೆ, ಹೆವಿ ಗಾಳಿ ಇದೆ ಗೊತ್ತು. ಅದಕ್ಕೆ ನಾನು ಆ ಕಡೆ ಅಡ್ಡ ಏನಾರು ಇಡಬೇಕಾ ಅಂತ ಅಂದ್ಕೊಂಡೆ. ಹತ್ಕೊಂಡಿದ್ಯಾ ನೋಡ್ರು? ಹತ್ತಿದ್ಯಪ್ಪ, ಸೌಂಡ್ ಬರ್ತಿಲ್ವೇನೋ? ಸೌಂಡ್ ಗ್ಯಾಸ್ ಅಲ್ಲ. ಇಲ್ಲ ಹತ್ತಿದೆ. ಕೀ ಕೊಡು, ಕಾರ್ ಕೀ ಕೊಡು. ಕೊಡು ಇದು. ಅಕ್ಷಯ್ ಇದ್ಮೇಲೆ ಎಲ್ಲ ಕೈಯಲ್ಲೇ ಮಾಡ್ಬಿಡ್ತಾನೆ. ಅವ್ನಿಗೆ ಯಾವುದು ಟೂಲ್ಸೇ ಬೇಡ ಅವನಿಗೆ. ಸುಮ್ಮನೆ ಓಪನ್ ಆಗದೆ ಇದ್ರೆ ಇಷ್ಟಾಗುತ್ತೆ. ಆ ಥರದ್ದು ಆಗಲಿ ಅಂತಲೇ ರೆಕಾರ್ಡ್ ಮಾಡೋದು ನಾವು. ಕೀ ಕೊಡು ಜಲ್ದಿ. ಯಾವ ಕೀನು? ಇದಾಗ್ಬಿಡುತ್ತೆ. ಏನು ಕೀ? ಕಾರ್ ಕೀ ಕೊಡು. ಎಲ್ಲಿಟ್ಟು ಕಾರ್ ಕೀನ? ಇಲ್ಲ, ಆನ್ ಆಗ್ಬಿಡಿದೆ. ಆಗಲಿ ಬಿಡು. ಅಯ್ಯೋ, ಅದ್ರ ಪಾಡಿಗೆ ಅದಾಗಲಿ. The onions have gone inside. ಇಲ್ಲಿ ನೋಡಿ ಫ್ರೆಂಡ್ಸ್, ಒಂದು ಒಳ್ಳೆ ಬಿರಿಯಾನಿ ರೆಡಿ ಮಾಡ್ತಾವ್ರೆ ನಮ್ಮ ಸಾಯಿರಾಮ್ ಅವರು. ಒಳ್ಳೇದೇ ಇಲ್ವಾ? ಲಾಸ್ಟಲ್ಲಿ ಹೇಳ್ಬೇಕು ಮ್ಯಾಮ್, ಇವಾಗ ಹೇಳಿದ್ರಲ್ಲ. ಇಲ್ಲಿ ಫುಲ್ ಗೋಲ್ಡನ್ ಬ್ರೌನ್ ಆಯಿತು. ಲಾಸ್ಟ್ ಟೈಮ್ ಮೊಸರು ಬಜ್ಜಿ ಪ್ಲಾನೇ ಇರಲಿಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಮಾಡಿದ್ದು. ಸರಿ, ಎಲ್ಲದರಲ್ಲೂ ಲೇಟು. ನಿಮ್ಮೂರಿಗೆ ನಾವು ಬಂದ್ರೆ ನೀನೇ ಲೇಟ್ ಆಗಿ. ನೋಡಿ, ನಾವು ಮೈಸೂರಿಗೆ ಬರೋಕ್ಕೆ ಮುಖ್ಯ ಕಾರಣ ಇವರೇನೆ. ಇವ್ರಿಗೋಸ್ಕರ ಮೈಸೂರವರೆಗೂ ಬಂದಿದ್ದೀವಿ ಬೆಂಗಳೂರಿಂದ. ಥ್ಯಾಂಕ್ ಯು. ಫಸ್ಟ್ ಟೈಮ್ ನಮ್ಮ ಲಾಗಲ್ಲಿ ಬರ್ತಾ ಇರೋದು. ಹೌದಾ? ಹಾಂ, ನಮಸ್ಕಾರ.
ಅಪ್ಪಟ ಕನ್ನಡ ಮಾತಾಡ್ತಾನೆ ಒಂದು ಜನರಲ್ ಆಗೇ ಜಾಸ್ತಿ ಅವೆಲ್ಲ ತೆಗಿಬೇಡ ಇವಾಗ ತೆಗಿಬೇಡ ಅಲ್ಲೇ ಫ್ಯಾಮಿಲಿ ಅಲ್ಲ ಏನೇನೋ ತರ್ಸ್ಕೊಂಡಿದಾನಪ್ಪ ಚಿಪ್ಸು ಅದು ಇದು ತಿನ್ನಕ್ಕೆ. ತೋರ್ಸು ಏನು ಮೈಸೂರು ಹುಡುಗ ಅಲ್ಲ, ಬೆಂಗಳೂರು ಹುಡುಗನೇ. ಇಲ್ಲ ಇವಾಗ ಸೆಮಿ ಮೈಸೂರು. ಸೆಮಿ ಮೈಸೂರು, ಹಾಫ್ ಮೈಸೂರು, ಹಾಫ್ ಬ್ಯಾಂಗ್ಳೂರ್. ಎರಡು ಕಡೆ ಸ್ವಂತ ಮನೆ ಸಾವುಕಾರ ಅವನು ಏನ್ ಅನ್ಕೊಂಡಿದ್ಯಾ? ಇದೆಲ್ಲ ನೋಡಿ ಅದೆಲ್ಲ ಇಲ್ಲ ಸ್ವಂತ ಕಾರು, ದುಬೈ ಎಲ್ಲ ನಾವು ಹೋಗಿಲ್ಲ. ಎಲ್ಲಿ ಡಸ್ಟರ್ ಎಲ್ಲಿ ನಿಂದು? ಡಸ್ಟರ್ ಇಲ್ಲ, ನಮ್ಮ ಹತ್ರ ಡಸ್ಟರ್ ಇಲ್ಲ. ಡಸ್ಟ್ ಆಗ್ಬಿಟ್ಟಿದೆ. ಡಸ್ಟ್ ಆಗ್ಬಿಟ್ಟಿದೆ. ನೋಡಿ ಒಳ್ಳೆ ರೆಸಿಪಿ ಕುಕ್ ಆಗ್ತಿದೆ. ಎಸ್, ಹಿಡ್ಕೊಳ್ರು ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ. ವೆರಿ ನೈಸ್. ಏನಾಗಿಲ್ಲ ಬಾರ. ಮತ್ತೆ ಯಾವಾಗ ಬಂದಿದ್ದು ಮೈಸೂರಿಗೆ? ನಾವು ಮೈಸೂರಿಗೆ ಬಂದಿದ್ದು ನೆನ್ನೆ. ಎಸ್, ನೆನ್ನೆ ಸ್ವಲ್ಪ ಕೆಲ್ಸದ ಸಲುವಾಗಿ ಬಂದ್ವಿ. ಅದಂಗೆ ಇವತ್ತು ಕರೆಕ್ಟಾಗಿ ಟೈಮ್ ಇತ್ತು ನಮ್ಮ ಜೊತೆ ಬರಕ್ಕೆ. ಇವತ್ತು ಕರೆಕ್ಟಾಗಿ ಟೈಮ್ ಇತ್ತು ಅಂದ್ರೆ ಇವ್ರ ಮೇಲಿರೋ ಪ್ರೀತಿ, ಅಭಿಮಾನ, ಇವ್ರ ಮೇಲಿರೋ ಸ್ವಲ್ಪ ಪ್ರೀತಿ ಅಭಿಮಾನ ಜಾಸ್ತಿ. ನಮ್ಗೆ ಹೇಳ್ದೆ ಕೇಳ್ದೆ ನಾವು ಮೈಸೂರಿಗೆ ಹೋಗ್ತೀವಿ, ಇವ್ರು ಹೇಳ್ದೆ ಕೇಳ್ದೆ ದುಬೈಗೆ ಹೋಗಿದ್ದಾರೆ. ಹಂಗೆ ಆ ಥರ. ಇವರು ಅಭಿಲಾಷ್ ಅಂತ ಅವರ ಸಾಯಿರಾಮ್ ಅವರ ಡಿಗ್ರಿ ಫ್ರೆಂಡ್, ಕಾಲೇಜ್ ಫ್ರೆಂಡ್. ಸೊ ಆ ಥರ ಇವ್ರ ಮೇಲಿರೋ ಪ್ರೀತಿ ಅಭಿಮಾನಕ್ಕೆ ಬಂದ್ವಿ. ಇನ್ ಕೇಸ್ ದುಬೈ ಕರ್ತಿದ್ರೆ ಅಲ್ಲೂ ಬರ್ತಿದ್ನೇನೋ. ಇಲ್ಲಿ ಟಕ್ ಅಂತ ಬಂದೇನಂದ್ರೆ ಅಲ್ಲೂ ಬರ್ತಾ ಇದ್ದಾರೆ. ಆಯ್ತಪ್ಪ, ದುಬೈ ಮೈಸೂರೆಲ್ಲ ಒಂದೇ. ಇಷ್ಟು ಸರಿ ಬಂದಿದ್ದಕ್ಕೆ ಒಂದ್ಸರಿ ಬಂದಿದ್ಯಾ? ಏನಾದ್ರೂ ಇದ್ರೆ ನಿನಗೆ ಇಲ್ಲ, ಇವ್ನು ಹೇಳ್ತಿರೋದು ಈಗ ಸುಳ್ಳೇನ. ನನಗೆ ಏನು ಬೇಜಾರಂದ್ರೆ ಇಷ್ಟು ಚೆನ್ನಾಗಿದೆ ಆದರೂ ಇಲ್ಲಿ ನೋಡಿ ನೀಟಾಗಿ ಇದ್ರದ್ದು ಎಂಟ್ರಿನೇ ಫುಲ್ ಗಲೀಜು. ಒಳಗಡೆ ಹೋದ್ಮೇಲೆ ತುಂಬ ಚೆನ್ನಾಗಿರುತ್ತೆ, ಎಂಟ್ರಿನೇ ಫುಲ್ಲು. ಅದು ಏನು ಪ್ಲಾಸ್ಟಿಕ್ ಬಾಟ್ಲ್ ಫುಲ್ಲು ಒಂಥರ ಏನೋ ಬ್ಯಾರಿಕೇಡ್ ಥರ ಪ್ಲಾಸ್ಟಿಕ್ ಬಾಟ್ಲಿಂದ ಲೈನಪ್ ಮಾಡ್ಬಿಟ್ಟಿದ್ದಾರೆ. ಅದೇ ಬ್ಯಾರಿಕೇಡು. ಒಳಗಡೆ ಜನ ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಬರಬೇಕು, ಬಟ್ ಸ್ವಲ್ಪ ಇದನ್ನೆಲ್ಲ ಕಸ ಅದನ್ನೆಲ್ಲ ಎಲ್ಲರೂ ಎಲ್ಲ ಹಾಕ್ಬೇಕು, ಅಲ್ಲಿ ಹಾಕಿ ಪ್ಲೀಸ್. ನೋಡಿ ಎಷ್ಟು ಚೆನ್ನಾಗಿದೆ ಜಾಗ, ಎಷ್ಟು ಗಲೀಜ್ ಮಾಡಿಬಿಟ್ಟಿದ್ದಾರೆ. ಅದು ಇಲ್ಲೆಲ್ಲೂ ಹಾಕಂಗೆ ಇಲ್ಲ, ನೀವು ವಾಪಸ್ ಎತ್ಕೊಂಡೇ ಹೋಗ್ಬೇಕು. ಝೂಮ್ ಏನು ಮಾಡೋದು, ಅದು ಎದ್ದು ಕಾಣಿಸ್ತಾ ಇದೆ, ಝೂಮ್ ಮಾಡೋದೇ ಬೇಡ. ಸೈಕ್ ಮಾತ್ರ. ಎಷ್ಟು ಜನ ಬಂದಿದ್ದಾರೆ ಅಂದರೆ ಇಲ್ಲಿ ಕ್ಯಾಮ್ರಲ್ಲಿ ಗೊತ್ತಾಗ್ತಿಲ್ಲ. ಫುಲ್ ಅಲ್ಲಿಂದ ಸ್ಟಾರ್ಟು, ಅಲ್ಲಿಂದ ಫುಲ್ ಇದ್ದಾರೆ ಇಲ್ಲಿ. ನಾವು ಹಂಗೂ ಹಿಂಗೂ ಹುಡುಕ್ಬಿಟ್ಟು ಸೆಂಟ್ರ್ ಜಾಗ ಹುಡ್ಕೊಂಡ್ವಿ, ಇಲ್ಲಿ ಎಲ್ಲೂ ಯಾರೂ ಇಲ್ಲದೆ ಇರೋ ಥರ. ಯಾಕೆಂದರೆ ನಮ್ಮದು ಸ್ಟವ್ದೆಲ್ಲ ಸೆಟಪ್ಗೆ ಜಾಗ ಬೇಕಲ್ಲ. ಆ್ಯಕ್ಚುಲಿ ಅಲ್ಲಿ ಹೋಗ್ಬೋದಲ್ಲ ಮೇಲೆ. ಹೋಣ ಇವ್ರಿಗೆ ಇವ್ನು ಮಾಡ್ಬಿಡ್ಲಿ ಪಾಪ, ಒಬ್ಬನೇ ಮಾಡ್ತೊಂಡ್ಲಿ. ಅವ್ನು ಬಿಟ್ಟೋಗ್ಬಿಟ್ರೆ ಆಮೇಲೆ ಅದೇ ಪಾಪ ಅಲ್ಲ, ಅವ್ನು ಶೆಫ್ ಅಂತ ಕರ್ಕೊಂಡಿದ್ದೆ ತಪ್ಪಾಯ್ತು. ಎಲ್ಲ ಅವನಿಗೆ ಮಾಡಕ್ಕೆ ಬಿಟ್ಬಿಟ್ಟು ನಾವು ಎಸ್ಕೇಪು. ಆ ಕಡೆ ಸಿಕ್ಕಾಪಟ್ಟೆ ಗಾಳಿ ಇತ್ತು, ಅದಕ್ಕೆ ಇದನ್ನು ಅಡ್ಡ ಹಾಕ್ಬಿಟ್ಟು ಸ್ಟವ್ ಸರಿಯಾಗಿ ಉರಿತಾನೆ ಇರಲಿಲ್ಲ. ಇಲ್ಲೂ ಏನು ಉರಿತಿಲ್ಲ, ಬಟ್ ಏನೋ ನಡೀತಿದೆ. ಅದು ಗಾಳಿ ತುಂಬ ಇದೆ. ಇದೆಲ್ಲ ಬರ್ತಾ ಬರ್ತಾ ಕಲಿಬೇಕು. ಗಾಳಿ ಯಾವ ಕಡೆಗಿದೆಯೋ ಆ ಕಡೆ ಅಡ್ಡ ಹಾಕೋದು. ಇದು ಆ್ಯಕ್ಚುಲಿ ಕಾಮನ್ ಸೆನ್ಸು. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಗಾಳಿ ಇರುತ್ತೆ ಅಂತ. ಅದಕ್ಕೆ ಆ ಕಡೆ ಎಲ್ಲ ಸಾಮಾನಿದೆ, ಹುಷಾರ್ ಮಾಮ್. ಅದು ನೋಡ್ತಾ ಇಲ್ಲ ನಾವು. ಖುಷಿ ಮಾಡು ಮಾಡು ಮಾಡು. ಹಾಫ್ ವೇ ಥ್ರೂ ಟೆನ್ಷನ್ ಆಗ್ತಾ ಇದೆ ನಂಗೆ. 6:30 ಆಲ್ರೆಡಿ ಒನ್ ಡಿಶ್ ಎಕ್ಸ್ಪೀರಿಯನ್ಸ್ ಆಗಿದೆ ನಿನಗೆ. ಸೆಕೆಂಡ್ ಅಲ್ಲಪ್ಪ, ಇದು ಕೂಗ್ಬೇಕಲ್ಲ ಅಷ್ಟರಲ್ಲಿ. 6:30 ಹೊರಗೆ ಹೋಗ್ಬೇಕಂದ್ರೆ ಅದಾಗುತ್ತೆ ಬಿಡ. ಲೆಟ್ಸ್ ಡೂ ಇಟ್. ಬಾ ಜಲ್ದಿ ಬಾ. ಟೆನ್ಷನ್ ಆಗ್ತದೆ ಗಾಯ್ಸ್. ಏನ್ ಕೂಗ್ತಾ ಇಲ್ಲ ಗಾಯ್ಸ್, ಪ್ರೆಷರ್ ಬರ್ತಾ ಇಲ್ಲ. ನಂಗೆ ಪ್ರೆಷರ್ ಆಗ್ತಾ ಇದೆ. ಓ ಮೈ ಗಾಡ್, ಏನ್ ಮಾಡಕ್ಕಾಗಲ್ಲಪ್ಪ, ಜಾಗ ಹಂಗಿದೆ. ಹೋಗ್ಬಿಟ್ರೆ ಖುಷಿ, ನಂಗೆ ಡ್ಯಾನ್ಸ್ ಆಡ್ಬಿಡ್ತೀನಿ. ವಿಸಿಲ್ ಸೌಂಡಿಗೆ ಡ್ಯಾನ್ಸ್ ಆಡ್ಬಿಡ್ತೀನಿ ನಾನು. ಹುಷಾರ್, ಅದನ್ನ ಎತ್ಬಿಟ್ಟು ಒದ್ಗಿದ್ಬಿಟ್ಟು ಆಮೇಲೆ ಬಂದು 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 ಕೂಗು ಕೂಗು ಕೂಗು. ಖುಷಿ, ನಂಗೆ ನೆಕ್ಸ್ಟ್ ಲೆವೆಲ್ ಖುಷಿ ಆಗ್ತಿದೆ. ಸಾಕಾ ನೋಡಿ, ಬಾಯ್ಸ್ ಆರ್ ಸೋ ಸಿಂಪಲ್. ಒಂದು ಕುಕ್ಕರ್ ಹೋಗಿದ್ದಕ್ಕೂ ಸೆಲೆಬ್ರೇಟ್ ಮಾಡ್ತೀವಿ ನಾವು. ಬಾಯ್ಸ್ ಏನು ಬೇಕಾಗಿಲ್ಲ ನಮಗೆ ಜೀವನದಲ್ಲಿ. ಅದೆಲ್ಲ ಬರೀ ಕ್ಯಾಮ್ರಾ ಮುಂದೆ ಹೇಳಕ್ಕೆ ಎಲ್ಲ ಬೇಕು. ನೋ ಕಾಂಪ್ರಮೈಸ್. ಅದೇ, ಅದರಲ್ಲೆಲ್ಲ ಕಾಂಪ್ರಮೈಸ್ ಇಲ್ಲ. ಹೋಗದೆ ಸಾಕಾಗಲ್ಲ, ಬಿರಿಯಾನಿ ತಿನ್ಬೇಕು ಇವಾಗ, ಸುಮ್ಮನೆ ಪಾಯಿಂಟ್ ಇಲ್ಲ. ಇಲ್ಲಿ ಏನಂದ್ರೆ ಟೈಮ್ ರಿಸ್ಟ್ರಿಕ್ಷನ್ಸ್ 6:30 ಒಳಗಡೆ ಏನೋ ಹೋಗ್ಬಿಡ್ಬೇಕು ಅಂತೇನೋ ಹೇಳಿದ್ರು, ಗೊತ್ತಿಲ್ಲ, ನೋಡಬೇಕು. ಅಷ್ಟು ಬೇಗೆಲ್ಲ ನಾವು ಹೋಗೋ ಸೀನೇ ಇಲ್ಲ. ಲೇ, ನನ್ನ ಕೂದಲು ಒಳ್ಳೆ ಫನ್ನಿಯಾಗಿ ಹೆಂಗೆಂಗೋ ಆಡ್ತಿದೆ ಲೇ. ಇನ್ನು 6:30ಗೆ ಇನ್ನು 20 ಮಿನಿಟ್ಸ್ ಇದೆ. ಅಷ್ಟರಲ್ಲೆಲ್ಲ ಆಗಲ್ಲ ಇದು. ಎಕ್ಸ್ಟ್ರೀಮ್ಲಿ ವಿಂಡಿ ಇದೆ, ಸೀನೇ ಇಲ್ಲ.
ನಾವು ಪಕ್ಕ 7ಗೆ ಹೊರಡೋದು, ಮಿನಿಮಮ್ 7 o'clockಗೆ ಹೊರಡೋದು ನಾವು. ನೋಡಿ ಅವ್ನಿಗೆ ತಡಿಯೋಕ್ಕಾಗದೆ ನೀರೊಳಗಡೆ ಹೋಗೇ ಬಿಟ್ಟ. ಬಟ್ ಏನಂದರೆ ಇಷ್ಟೊತ್ತವರೆಗೂ ಕಾದ್ಬಿಟ್ಟು ಇವಾಗ ಹೋಗಿದ್ದು ತಪ್ಪ, ಬೇಗ ಹೋಗ್ಬೇಕಿತ್ತು ನೀನು. ಆಗಿರುತ್ತೆ, ನನಗೂ ಆಗಿರುತ್ತೆ ಅಂತಲೇ ಅನಿಸ್ತಾ ಇದೆ. ಒಳ್ಳೆ 10 ನಿಮಿಷ ಆಗಲಿ 20 ನಿಮಿಷ ಆಗಲಿ. ನಂಗೆ ಟೈಮ್ ಆಗ್ಬಿಡುತ್ತಮ್ಮ, ಹೋಗ್ಬೇಕು ನಾನು ಬೇಗ. ಅದೇ ಎಲ್ರಿಗೂ ಟೈಮ್ ಆಗುತ್ತೆ. ಅವರೆಲ್ಲ ಅವಳೆ ಹೆಂಗೆ ಆಟ ಆಡ್ತಿದ್ದಾರೆ. ಈ ಥರ ಸ್ವಿಮ್ ಮಾಡಬೇಕು. ಕಾಣಿಸ್ತಾನೆ ಇಲ್ಲ. ಕುಕ್ಕರೆಲ್ಲ ನೀಟಾಗಿ ಆಗಿದೆ. ಬಟ್ ಏನಂದರೆ ಬಿಸಿ ಆರ್ತಾನೆ ಇಲ್ಲ. ನೋಡಿ ಅದಕ್ಕೆ ಅಲ್ಲಿ ಆರೋದಕ್ಕೆ ಗಾಳಿಗೆ ಇಟ್ಟಿದ್ದೀವಿ. ಮಾಮ್ ಇನ್ನೂ ಎಷ್ಟೊತ್ತು? ಮಾಮ್ 6:30ಗೆ ರೆಡಿ ಇರುತ್ತೆ. 6:30ಗೆ ಇನ್ನೂ 10 ನಿಮಿಷ ಕಾಯಬೇಕು ಅಂತ ಹೇಳ್ತಾ ಇದ್ದೆ ನೀನು. ಅದು ಬೇಗ ಆರಿಬಿಟ್ರೆ ತಿನ್ಬಿಟ್ಟು ಹೊಟ್ಬಿಡ್ಬೋದು. ನೋಡಿ ಆವಾಗಲೇ ವೇವ್ಸ್ ಅಷ್ಟು ಬರ್ತಿರ್ಲಿಲ್ಲ. ಇವಾಗ ಆಲ್ಮೋಸ್ಟ್ ಸನ್ಸೆಟ್ ಆದಮೇಲೆ ವೇವ್ಸ್ ಬರ್ತಾಯಿದೆ. ಇನ್ನೂ ಆಗಿಲ್ಲ, ಆಲ್ಮೋಸ್ಟ್ ಸನ್ಸೆಟ್ ಟೈಮ್. ನೋಡಿ ಅಲ್ಲಿವರೆಗೆಲ್ಲ ಹೋಗಿದ್ದಾರೆ ನೀರಲ್ಲಿ ಆಟ ಆಡೋಕ್ಕೆ. ಬಟ್ ಹೋಗದೆ ಹೋದರೆ ಒಳ್ಳೇದು ಅನಿಸುತ್ತೆ ಮುಂದಕ್ಕೆ. ಗೈಸ್ ಗುಡ್ ನ್ಯೂಸ್, ರೈಸ್ ಆಗಿದೆ. ನೋಡೋಣ ಕಲ್ಸೋಣ ಇವಾಗ. ಫುಲ್ ಟೆನ್ಷನ್ ಆಗ್ಬಿಟ್ಟಿತ್ತು ನನಗೆ. ಆಯ್ತದ ಎಷ್ಟು ಸತಿ ಹೇಳ್ತೀಯ. ಓ ನೀರಿದೆಲ್ಲ ಇನ್ನು ಕೆಳಗೆ. ಬಿಡೋ ಏನು ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ. ಏನೋ ಇದು ಆಗಿದ್ದೇ ದೊಡ್ಡ ವಿಷಯ, ಇದಕ್ಕಿನ್ನ ಇನ್ನೇನಿಲ್ಲ ಅಲ್ಲಿ. ಸ್ವಲ್ಪ ಗಾಳಿ ಬರುತ್ತೆ, ಓಕೆ ಬರುತ್ತೆ. ವಿಂಡೋ ಹೆವಿ ಸೌಂಡ್ ಬರುತ್ತೆ. ನೀರಲ್ಲೆಲ್ಲ ಆಟ ಆಡ್ಬಿಟ್ಟು ಅದೇ ಇಷ್ಟೊತ್ತವರೆಗೂ ಆಡಲಿಲ್ಲ, ಇವಾಗ ಇಳಿದಿದ್ದಾನೆ ಹೋಗ್ಬಿಟ್ಟು. ಲಾಸ್ಟಲ್ಲೇ ಆಡಬೇಕು. ಹೊಟ್ಟೆ ಹೋಯ್ತದು. ಫುಲ್ ತೆಳು ಇದೆ ಅದು. ಅದನ್ನೆಲ್ಲ ಡಸ್ಟ್ಬಿನ್ಗೆ ಹಾಕ್ಬೇಕು ಮ್ಯಾಮ್. ನಾವು ಇಲ್ಲೆಲ್ಲ ಬಿಸಾಕ್ಬಿಟ್ಟು ಹೋಗ್ಬಾರ್ದು. ಎಲ್ಲ ನೀಟಾಗಿ ಕಸಾನ ತೊಗೊಂಡು ಹೋಗೋದಿಲ್ಲ. ಏನು ಇಲ್ಲೆಲ್ಲ ಬಿಟ್ಬಿಟ್ಟು ಹೋಗಲ್ಲ ನಾವು. ಇಟ್ಕೊಳ್ಳೋ ಏನು ಅಷ್ಟೇ ತಿಂತಿದ್ಯಾ? ಸಾಕಪ್ಪ. ನೀವು ಮಾಡ್ಕೊಂಬಿಡಿ. ಕುಕ್ ಮಾಡಿ ಸರ್ವ್ ಮಾಡಿ ಎಲ್ಲ ಥ್ಯಾಂಕ್ಸ್ ಟು ನಾಗ. ತಿನ್ಬಿಡಿ. ಹೌದು ಭಿಕ್ಷಾ ಅಂತ ಇಟ್ಕೊಳ್ಕೋ ಅಷ್ಟೇ ಎಲ್ಲ ಹೊಟ್ಟೆ ಹೋಗು. ನಂದು ಎಲ್ಲಿ ಹೆಂಗೆ 2 ಬೇಕಲೇ, ಅವನಿಗೊಂದು ನನಗೊಂದು. ಇಲ್ಲೇ ತೊಂಬ. ಏನೋ ಅನ್ನ ಆಗಿದೆ, ಅದೇ ಖುಷಿ ನನಗೆ. ಏನೋ ಒಂದು ತಿನ್ಬಿಟ್ಟು ಹೋಗ್ತಾ ಇರೋದೆ ಮನೆಗೆ. ತಿನ್ಬಿಟ್ಟು ಟೇಸ್ಟ್ ಹೇಳ್ರು, ಟೆನ್ಷನ್ ಆಗ್ತಿದೆ ನಂಗೆ. ಅನ್ನ ಬಂದಿಲ್ಲ ಬ್ರೋ, ಬಟ್ ಇಟ್ಸ್ ಓಕೆ. ಬಂದಿಲ್ವಾ? ಆಮೇಲೆ ಇಟ್ಕೊಂಡು ಅನ್ನ ಆಗಿದೆಯಲ್ಲ, ಖುಷಿ ಪಡು. ಅಕ್ಕಿ ಇಲ್ಲ ಮಗನೆ. ರೈತಾ ಟೈಮ್. ಇಲ್ಲಿ ತೋರಿಸು, ಅಲ್ಲೇನು ತೋರಿಸ್ತೀಯಾ? ಓಕೆ, ಸನ್ಸೆಟ್ ಆಯಿತು, ತಿಂದಿದ್ದೆಲ್ಲ ಆಯಿತು. ನಾವು ಇಟ್ಸ್ ಟೈಮ್ ಟು ಗೋ ಬ್ಯಾಕ್. ಹೆಂಗಿತ್ತಪ್ಪ ಎಕ್ಸ್ಪೀರಿಯನ್ಸು? ಫುಡ್ ಮಾತ್ರ ಕ್ರೇಜಿ. ಕ್ರೆಡಿಟ್ ನಾಗ ಸಾಯಿರಾಮ್ ಸೂಪರ್ ಬಿರಿಯಾನಿ ಮಾಡಿದ್ರು ನೋಡಿ ಬಾಯ್ಸ್. ಇನ್ನೂ ತೇಗ್ ಬರ್ತಾ ಇದೆ, ಅಷ್ಟು ಚೆನ್ನಾಗಿದೆ. ನಾಗ ಸೀಕೈ ಚಂದ್ರು ಆಗ್ತಾರೆ ಫಸ್ಟ್ ಟೈಮ್ ಆಗಿದ್ದು. ಮಿಸ್ಲೀಡ್ ಮಾಡ್ಬೇಡ ಅವ್ರನ್ನ, ಟೆನ್ಷನ್ ಆಗ್ಬಿಡ್ತಾರೆ ಅವರು. ಇದೇ ತರ ಒನ್ ಮೋರ್ ಅಂತ ಇದ್ರೆ ಇನ್ನೂ ಒಳ್ಳೆ. ಸೀಕೈ ಚಂದ್ರು ಅಂತೆ. ಸನ್ಸೆಟ್ ಎಲ್ಲ ಆಗಿದೆ. ಇವಾಗ ಮನೆಗೆ ಹೋಗ್ಬೇಕು. ನೋಡಿ ಹಿಂದೆ ಏನು ಕಾಣಿಸ್ಲಿಲ್ಲ. ಬರೀ ಮೋರ್ ಕಾಂಟೆಂಟ್, ಬೆಟರ್ ಫುಡ್ ವೇಟಿಂಗ್ ಫಾರ್ ಯು ಗೈಸ್. ಬರೀ ಶೇಡ್ಸ್ ಇದೆ ಅಷ್ಟೇ ಹಿಂದೆ. ನಾವಲ್ಲಿ ಹೋಗ್ಲೇ ಇಲ್ಲ ಅಲ್ಲೇ ಹಿಂದೆ. ಅಲ್ಲಿ ಇದು ಎಲ್ಲರೂ ಹೋಗಿದಾರಲ್ಲ ಅಲ್ಲಿ. ಓಕೆ, ನೋಡೋಣ. ಈ ವಿಡಿಯೋಗೆ ಇಷ್ಟೇ. ಬಾಯ್ ಬಾಯ್. Bye bye. See you next time.